ಮಾಳು ನಿಮ್ಮ ಜೊತೆಗೆ ಜಂಟಿ ಆಗಿದ್ರು, ಸೊ ಹಾಗಾಗಿ ಅವ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಕಳೆದ ವಾರ ಬಂದಾಗ ಅಂದರೆ ತುಂಬ ಬೇಜಾರದಲ್ಲಿ ಮಾತಾಡ್ತಾ ಇದ್ರು, ಅಂದರೆ ಫೈನಲ್ಗೆ ಹೋಗ್ಬಿಡ್ತೀನಿ ಅನ್ನೋಂಥ ಲೆಕ್ಕಾಚಾರ ಅವರಲ್ಲಿತ್ತು. ಎಲ್ಲೋ ಇಡೀ ಉತ್ತರ ಕರ್ನಾಟಕ ಬೇಜಾರು ಮಾಡ್ಕೋದೆ ಅನ್ನೋಂಥ ಮಾತು ತುಂಬ ಅವ್ರಿಗೆ ಒಂದು ರೀತಿ ಬ್ಯಾಕ್ ಫೈರ್ ಆಯಿತು. ಸೊ ನಿನ್ನೆ ಮತ್ತು ಸುದೀಪ್ ಸರ್ ಅದಕ್ಕೆ ಎಲ್ಲವೊಂದು ಕೂಡ ಕ್ಲಾರಿಟಿ ಕೊಡುವಾಗ ಅವರು ಮಾತಾಡಿದ್ದೆಲ್ಲೋ ಅರಿವು ಆಯಿತು ಅಂತ ಅನಿಸುತ್ತೆ. ಸೊ ಅದೆಲ್ಲವನ್ನು ಹೆಂಗೆ ಕನ್ಸಿಡರ್ ಮಾಡ್ತೀವಿ? ಆ್ಯಕ್ಚುಲಿ ಮಾಡೋಣ ಹೊರಗೆ ಬಂದಮೇಲೆ ಯಾಕೆ ಹಂಗೆ ಮಾತಾಡಿದ್ರು ಅನ್ನೋದೇ ನಂಗೆ ಗೊತ್ತಿಲ್ಲ. ಒಳಗಿದ್ದಾಗ ಎಷ್ಟೋ ವಾರಕ್ಕೆ ಮುಂಚೆ ಈ ವಾರ ಹೋಗ್ತೀನಿ ಅನಿಸುತ್ತೆ ಅಂತ ಹೇಳಿದ್ರು. ಐ ಡೋಂಟ್ ನೋ, ಹೊರಗಡೆ ಬಂದಾಗ ಗೇಮನ್ನು ಅವರು ಇನ್ನೂ ಟಾಸ್ಕ್ ಆಡೋದೇ ಗೇಮು ಅಂತ ಅಂದ್ಕೊಂಬಿಟ್ರು ಏನೋ. ಸೊ ಹೀಗೆ ಅದು ಹೇಳಬಾರ್ದಿತ್ತು ಅಂತ ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ಅದು ಹೊರಗಡೆ ಬಂದಾಗ ಎಲ್ಲನೂ ಒಟ್ಟಿಗೆ ತಗೊಳ್ಳೋ ಇದು ಬರದಲ್ಲೋ ಅಥವಾ ಎಲ್ಲ ಇಂಟರ್ವ್ಯೂಸು ಇದು ಎಲ್ಲ ಓವರ್ವೆಲ್ಮಿಂಗ್ ಆಗಂಗೆ ಹೇಳಿದ್ದಾರೆ ಅಂತ ಅನಿಸುತ್ತೆ. ಎಸ್, 50 ಲಕ್ಷ ಗೆದ್ದಿದ್ರೆ ಅಂದರೆ ಸ್ಪಂದನ ವಿನ್ನರ್ ಆಗಿದ್ದರೆ ಏನು ಮಾಡೋಂಥ ಪ್ಲ್ಯಾನ್ಸ್ ಇತ್ತು? ಆ್ಯಕ್ಚುಲಿ ಮನೆ ಕಟ್ಟಿಸ್ಬೇಕು ಅಂತ ಒಂದು ನಂಗೆ ಲಾಂಗ್ ಟರ್ಮ್ ಪ್ಲ್ಯಾನ್ ಇದೆ. ಯಾಕಂದರೆ ಒಂದು ಏನಂದರೆ ಅಪ್ಪ ಅಮ್ಮ ಆರಾಮಾಗಿರಬೇಕು, ಲೈಕ್ ಅವ್ರಿಗೇನು ಬರ್ಡನ್ ಆಗಬಾರ್ದು, ಅವರು ಹೋಗಿ ದುಡಿಬೇಕು ಅನ್ನೋದು ಇರಬಾರ್ದು ಅಂತ. ಈಗ ರೆಂಟ್ ಪೇ ಮಾಡೋದೇನಿದೆ ಎವ್ರಿ ಮಂತ್ ಕಮಿಟ್ಮೆಂಟ್. ಸೊ ನಮ್ಮದು ಮನೆ ಅಂತ ಅವ್ರಿಗೊಂದು ಕಟ್ಟಿಸಿ ಇದು ಮಾಡಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು. ಸೊ ಅಪ್ಪ ಅಮ್ಮನ ನೆನಪಿಗೆ ಜಾರಿದಾಗ ಒಂದಿಷ್ಟು ಬಾಲ್ಯದ ಜರ್ನಿ ನೆನಪಾಗುತ್ತೆ. ಏನಾಗಬೇಕಂತ ಇಲ್ಲಿಗೆ ಬಂದಿದ್ರಿ, ಕನಸುಗಳೇನಿತ್ತು, ಈಗ ಮುಂದಿನ ಆಲೋಚನೆಗಳೇನು, ಕನಸುಗಳೇನು? ನಾನು ಆ್ಯಕ್ಟ್ರ್ ಆಗಬೇಕು ಅಂತಲೇ ಬಂದಿರಲಿಲ್ಲ ಸ್ಟಾರ್ಟಿಂಗ್. ನಾನು ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಆಗಿರಲಿ ಏನೂ ಇರಲಿಲ್ಲ. ಇಟ್ ವಾಸ್ ಆಕ್ಸಿಡೆಂಟಲ್. ಬಟ್ ಮನೇಲಿ ಇಷ್ಟ ಇರಲಿಲ್ಲ. ಇವಾಗ ದೇ ವೆರಿ ಪ್ರೌಡ್. ನಾನು ಹೇಳ್ದಂಗೆ ಅವ್ರು ಯಾವಾಗಲೂ ಖುಷಿಯಾಗಿರೋ ಥರ ಅವ್ರನ್ನ ನೋಡ್ಕೋಬೇಕು. ಅದಕ್ಕೆ ನನ್ನ ನೆಕ್ಸ್ಟ್ ಹೆಜ್ಜೆ ಕೂಡ ಇರುತ್ತೆ. ಮುಂದಿನ ಹೆಜ್ಜೆ ಅಂದರೆ ಸಿನಿಮಾಗಳನ್ನು ಮಾಡುವಂಥದ್ದಾಗಿರ್ಬೋದು, ನಟಿಸುವಂಥದ್ದಾಗಿರ್ಬೋದು, ಅದ್ರ ಬಗ್ಗೆ ಹೇಗೆ ಡ್ರೀಮ್ಸ್ ಇದೆ ಅಂತ? ಅಂದರೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ. ನಂಗೆ ಸೀರಿಯಲ್ ಮಾಡೋದು ಚಿಕ್ಕದು ದೊಡ್ಡದು ಅಂತ ಏನು ಹೇಳ್ತಾರೆ ನಂಗೆ ಆ ಥರ ಅನಿಸಲ್ಲ. ನಾನು ಸೀರಿಯಲ್ ಮಾಡೋದು ತುಂಬ ಎಂಜಾಯ್ ಮಾಡ್ತೀನಿ. ಸೊ ಬಟ್ ಸಿನಿಮಾ ಮಾಡಬೇಕು ಅನ್ನೋ ಕನಸು ಕೂಡ ಇದೆ. ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಬೇಕು ಅಂತ. ಆ್ಯಂಡ್ ನಾನು ನಾಟಕಗಳನ್ನ ತುಂಬ ನೋಡ್ತೀನಿ, ಬಟ್ ನಾನು ಮಾಡಿಲ್ಲ ಯಾವಾಗಲೂ. ಅಷ್ಟು ಟೈಮ್ ಕೊಡೋಕ್ಕಾಗದೆ, ರಿಹರ್ಸಲ್ಸ್ಗೆಲ್ಲದು ಹೋಗಬೇಕು, ಟೈಮ್ ಕೊಡೋಕ್ಕಾಗದೆ ಮಾಡಿಲ್ಲ. ಎಲ್ಲೋ ನಾಟಕಗಳನ್ನೂ ಟ್ರೈ ಮಾಡಬೇಕು, ಥಿಯೇಟರ್ ಟ್ರೈ ಮಾಡಬೇಕು ಅನ್ನೋ ಕನಸು ಕೂಡ ಇದೆ.